ಆದಿಕಾಂಡ ಪುಸ್ತಕ 33ನೇ ಅಧ್ಯಾಯ 11ನೇ ವಚನ. ದೇವರು ನನಗೆ ಕೃಪೆಯನ್ನು ಮಾಡಿದ್ದರಿಂದ ನನಗೆ ಸಮೃದ್ಧಿಯುಂಟು. ಕರ್ತನಲ್ಲಿ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ಕೃಪೆಯಿಂದ ಈ ದಿವಸವೂ ಸಹ ನಾವು ಬದುಕುವ ಹಾಗೆಯೂ ಮಾತ್ರವಲ್ಲದೆ ಆತನ ವಾಕ್ಯಗಳನ್ನು ಧ್ಯಾನಿಸುವ ಹಾಗೆಯೂ ಅನುಗ್ರಹಿಸಿಕೊಟ್ಟಂತಹ ಈ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಕೆಲವೊಂದು ಸಮಯದಲ್ಲಿ ನಾವು ಆಶೀರ್ವಾದಗಳಿಗೋಸ್ಕರವಾಗಿ ದೇವರ ಬಳಿಯಲ್ಲಿ ತವಕ ಪಡುತ್ತೇವೆ. ಎಂದು ಎಲ್ಲಿ ನೋಡಿದರೂ ಸಹ ಆಶೀರ್ವಾದಕ್ಕೋಸ್ಕರವಾಗಿ ತವಕ ಪಡುವಂಥ ಜನಗಳು ಹೇರಾಳ. ನೀವು ಸಹ ಹಾಗೇ ಇದ್ದೀರಾ? ಹಾಗಾದರೆ ಆಶೀರ್ವಾದ ಬೇಡ ಅನ್ನುವಂಥದ್ದಲ್ಲ. ಆಶೀರ್ವಾದ ನಿಜವಾಗಿಯೂ ಸಹ ದೇವರು ಯಾವಾಗಲೂ ಕೊಡಲಿಕ್ಕೆ ಶಕ್ತನು. ಆದರೆ ನಾವು ದೇವರ ಸಮಕ್ಷಮದಲ್ಲಿ ಕೆಲವು ತೀರ್ಮಾನವನ್ನು ತೆಗೆದುಕೊಂಡು ಆ ತೀರ್ಮಾನದೊಟ್ಟಿಗೆ ನಾವು ಮುನ್ನಡೆಯುವಾಗ ದೇವರು ನಮ್ಮ ಜೊತೆಯಲ್ಲಿರ್ತಾರೆ. ಮಾತ್ರವಲ್ಲದೆ ದೇವರ ಆಶೀರ್ವಾದಗಳನ್ನು ಸಹ ನಾವು ಹೊಂದಿಕೊಳ್ಳಲ್ಪಡ್ಬೋದು. ಯಾಕೋಬನ ಜೀವಿತದಲ್ಲಿ ನೋಡುವುದಾದರೆ, ಅವನು ತನ್ನ ಸ್ವದೇಶ, ಬಂಧು ಮಿತ್ರರು ಎಲ್ಲರನ್ನೂ ಸಹ ಬಿಟ್ಟು ತನ್ನ ಮಾವನ ಮನೆಗೆ ಅವನು ಹೋಗಲ್ಪಟ್ಟ. ತನ್ನ ಹೆಂಡತಿಯರಿಗಾಗಿ 14 ವರ್ಷ ಕೆಲಸವನ್ನು ಮಾಡಿದ್ದಾನೆ. 6 ವರ್ಷ ಆ ಹೆಂಡತಿ ಮಾತ್ರವಲ್ಲದೆ ಮಕ್ಕಳನ್ನು ಸಾಕಲಿಕ್ಕಾಗಿ ಆಶೀರ್ವಾದಕ್ಕೋಸ್ಕರವಾಗಿ, ಸಮೃದ್ಧಿಗೋಸ್ಕರವಾಗಿ ಕೆಲಸವನ್ನು ಮಾಡಿದ್ದಾರೆ. ಈ 20 ವರ್ಷಗಳು ನೋಡುವುದಾದರೆ ದೇವರಾಗಿರುವಂಥ ಕರ್ತನು ಯಾಕೋಬನ ಜೊತೆಯಲ್ಲೇ ಇದ್ದರು. 20 ವರ್ಷವೂ ಸಹ ಯಾಕೋಬನನ್ನು ದೇವರು ಸಮೃದ್ಧಿಕರವಾಗಿ ಆಶೀರ್ವದಿಸಿದರು. ಯಾಕೋಬನು ದೇವರಿಗೆ ನಂಬಿಗಸ್ತನಾಗಿ ಇದ್ದ. ತಾನು ಒಡಂಬಡಿಕೆ ಮಾಡಿಕೊಂಡ ಪ್ರಕಾರವಾಗಿ 10ರಲ್ಲಿ 1 ಭಾಗವನ್ನು ಕೊಡುತ್ತೇನೆಂಬುದಾಗಿ ಹೇಳಿ ಒಡಂಬಡಿಕೆ ಮಾಡಿಕೊಂಡು ಅದೇ ಪ್ರಕಾರವಾಗಿ ದೇವರಿಗೆ ನಂಬಿಗಸ್ತನಾಗಿ ಕೊಟ್ಟ. ಯಾಕೋಬನು ಕೊಟ್ಟಿದ್ದರಿಂದ ಅಲ್ಲ, ಯಾಕೋಬನು ಕರ್ತನ ಜೊತೆಯಲ್ಲಿ ಅವನು ತೀರ್ಮಾನ ಮಾಡಿಕೊಂಡಿದ್ದರಿಂದ ದೇವರು ಅವನನ್ನು ಆಶೀರ್ವಾದ ಮಾಡಿದರು. ಇಂದು ನಿಮ್ಮ ಜೀವಿತದಲ್ಲೂ ಸಹ ಸಮೃದ್ಧಿಯನ್ನು ನೀವು ನಿರೀಕ್ಷಿಸ್ತಾ ಇದ್ದೀರಾ? ನಿಮ್ಮ ಸಮೃದ್ಧಿ ನಿಮ್ಮ ಹೃದಯ, ನಿಮ್ಮ ಬಾಯಿಗಳಲ್ಲೇ ಇದೆ. ನೀವು ದೇವರ ಜೊತೆಯಲ್ಲಿ ನಿಜವಾಗಿಯೂ ಸಹ ಒಪ್ಪಂದವನ್ನು ಮಾಡಿಕೊಂಡು ಮುಂದುವರಿಯುವಾಗ, ಒಂದು ತೀರ್ಮಾನದೊಟ್ಟಿಗೆ ನೀವು ಮುಂದುವರಿಯುವಾಗ ಕರ್ತನು ನಿಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವದಿಸ್ತಾರೆ. ಮಾತ್ರವಲ್ಲದೆ ಕೃಪೆಯನ್ನು ಸಹ ಅನುಗ್ರಹಿಸಿಕೊಡ್ತಾರೆ. ಯಾಕೋಬನ ಮೇಲೆ ದೇವರ ಕೃಪೆ ಇತ್ತು. ಆದ್ದರಿಂದಲೇ ಅವನು ಏಸಾವನನ್ನು ಸಂಧಿಸುವಾಗ ಹೇಳ್ತಾನೆ, ದೇವರು ನನಗೆ ಕೃಪೆಯನ್ನು ಮಾಡಿದ್ದರಿಂದ ನನಗೆ ಸಮೃದ್ಧಿ ಉಂಟು ಎಂಬುದಾಗಿ ಹೇಳಿ. ನಿಮ್ಮ ಜೀವಿತದಲ್ಲೂ ಸಹ ದೇವರು ತನ್ನ ಕೃಪೆಯನ್ನು ಮಾತ್ರವಲ್ಲದೆ ಆಶೀರ್ವಾದವನ್ನು ಅನುಗ್ರಹಿಸಿಕೊಡ್ಲಿಕ್ಕೆ ಶಕ್ತನು. ಒಂದು ಉತ್ತಮವಾದಂಥ ತೀರ್ಮಾನ ಕರ್ತನ ಜೊತೆಯಲ್ಲಿ ನೀವು ಮಾಡಿಕೊಂಡು ಮುಂದುವರಿಯಿರಿ. ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯಾಕೋಬನು ನಿಮ್ಮ ಸಮ್ಮುಖದಲ್ಲಿ ಒಪ್ಪಂದವನ್ನು ಮಾಡಿಕೊಂಡು ನಡೆದುಕೊಂಡ ಪ್ರಕಾರವಾಗಿ ನೀವು ಆತನ ಜೊತೆಯಲ್ಲಿದ್ದು ಆತನನ್ನು ಎಲ್ಲ ವಿಧದಲ್ಲೂ ಸಮೃದ್ಧಿಪಡಿಸಿ ಆಶೀರ್ವದಿಸಿ ನಿನ್ನ ಕೃಪೆಯಿಂದ ತುಂಬಿಸಿದ ಪ್ರಕಾರವಾಗಿ ಈ ಮುಂಜಾನೆಯ ವೇಳೆಯಲ್ಲಿ ನಿನ್ನನ್ನು ಎದುರು ನೋಡುತ್ತಿರುವಂಥ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.